पूर्व जिला पंचायत अध्यक्ष पद्माकर पाटिल ने कहा कि 30 नवंबर को बीदर शहर के गणेश मैदान में जिला स्तरीय स्वाभिमानी मराठा कॉन्फ्रेंस होगी। बीदर शहर के जिला पत्रिका भवन में प्रेस कॉन्फ्रेंस से बात करते हुए उन्होंने कहा कि जिले में मराठा कम्युनिटी में जागरूकता लाने के लिए बीदर शहर में एक बहुत बड़ी कॉन्फ्रेंस रखी गई है, जिसमें पार्टी से जुड़े लोगों की परवाह किए बिना सभी लोग शामिल होंगे। इस कार्यक्रम में समाज के सामाजिक, आर्थिक और एजुकेशनल मुद्दों पर चर्चा होगी और कोई मांग या पॉलिटिकल चर्चा नहीं होगी। इस प्रोग्राम में करीब 5000 लोगों के शामिल होने की उम्मीद है और लेबर मिनिस्टर संतोष लाड प्रोग्राम के इनॉग्रेटर के तौर पर आएंगे। इसीलिए उन्हें जिले की मराठा कम्युनिटी से अपील की कि वे बड़े संख्या में इस प्रोग्राम में शामिल हैं और प्रोग्राम को सफल बनाएं। कैमरामैन पपुराज का कवरेज। 30 ನವೆಂಬರ್ ಮಾನ್ಯ ಸಂತೋಷ್ ಲಾಡ್ ಇವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ। ಅದಕ್ಕೋಸ್ಕರ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಮ್ಮ ಸಮಾಜಕ್ಕೆ ಎಲ್ಲರೂ ಇದಕ್ಕೆ 30ಕ್ಕೆ ಗಣೇಶ ಮೈದಾನದಲ್ಲಿ ಬರಲಿಕ್ಕೆ ನಾವು ಆಹ್ವಾನಿಸಿದ್ದೇವೆ। ಪಕ್ಷಾತೀತವಾಗಿ ನಾವೆಲ್ಲ ಜಿಲ್ಲೆಯಲ್ಲಿ ಈಗ ಬಸವ ಕಲ್ಯಾಣ, ಭಾಲ್ಕಿ ಮತ್ತು ಔರಾದ್ನಲ್ಲಿ ತಾಲೂಕಾ ಮಟ್ಟದ ಸಮಾವೇಶ ಆಗಿದೆ। ಈ ಜಿಲ್ಲಾ ಮಟ್ಟದ ಸಮಾವೇಶ ಭರತ ಸಮಾವೇಶ ದೊಡ್ಡ ಪ್ರಮಾಣದಲ್ಲಿ ಪಕ್ಷದ ವಿಚಾರ ಮಾಡದೆ ಎಲ್ಲರೂ ಸಮಾಜದವರು ನಾವೊಂದು ಮರಾಠ ಅಂತೂ ಎಲ್ಲರೂ ಸೇರಬೇಕಂತ ಆಹ್ವಾನ ಮಾಡ್ತಾ ಇದ್ದೇವೆ। ಇವತ್ತು ಜಿಲ್ಲೆಯಲ್ಲಿ ಇವತ್ತಿನ ಪ್ರೆಸ್ ಮೀಟ್ಗೆ ನಮ್ಮ ಸಮಾಜದ ಎಲ್ಲ ಪಕ್ಷದ ಪ್ರಮುಖರು ಉಪಸ್ಥಿತರಾಗಿ ಒಕ್ಕಟ್ಟನ್ನು ತೋರಿಸಿದ್ದಾರೆ। ನಾನು ಔರಾದ್ ತಾಲೂಕಿನಿಂದ ನಮ್ಮ ತಾಲೂಕಿನ ಮತ್ತು ಜಿಲ್ಲೆ ಎಲ್ಲ ಸಮಾಜ ಬಾಂಧವರಿಗೆ ವಿನಂತಿ ಮಾಡ್ತೇನೆ, ತಾವು ಎಲ್ಲರೂ ನಮ್ಮ ಸಮಾಜದ ಒಕ್ಕಟ್ಟಕ್ಕಾಗಿ, ಸಮಾಜದ ಏಕತೆಗಾಗಿ, ಸಮಾಜದ ಪ್ರಗತಿಗಾಗಿ ನಾವು ಸಂಘಟಿತ ಆಗಬೇಕು। ಯಾಕೆ ಸಂಘಟಿತ ಆದರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿತಾವ, ಇಲ್ಲದಿಲ್ಲಲ್ಲಿ ನಾವು ಹಿಂಗೆ ಪಕ್ಷ ಅಂತ ಕುಂತದ್ರೆ ಆಗೋದಿಲ್ಲ ಅಂತ ನಾನು ಎಲ್ಲ ಸಮಾಜ ಬಾಂಧವರಿಗೆ ಈ ಮುಖಾಂತರ ವಿನಂತಿಸ್ತೇನೆ।